ಅಪ್ಪಾಜಿ ಏನಾಯ್ತು ಅಂತೆ? ಅಪ್ಪಾಜಿ ಅಪ್ಪಾಜಿ ನೀನೆಲ್ಲಮ್ಮ ಹೋಗಿದ್ದೆ? ಅಣ್ಣ, ಮನೆಯಲ್ಲಿ ಬೇಳೆ ಕಾಳು ಖಾಲಿಯಾಗಿದೆ. ತೋಟದಲ್ಲಿರೋ ಆಳುಗಳಿಗೆ ಹಣ ಕೊಟ್ಟು ತರೋದಿಕ್ಕೆ ಹೇಳಮ್ಮ ಅಂತ ಹೇಳಿ ಕಳಿಸಿದ್ರು ಅಣ್ಣ. ಅವರಿಗೆ ಕೊಟ್ಟು ಬರೋದ್ರೊಳಗೆ ಅಪ್ಪ ನೋಡೋಣ ಅಪ್ಪ ಹೇಗೆ ಕೊಲೆಯಾಗಿದ್ದಾರೆ. ತಂಗಿ, ತಂದೆಯ ಸಾವಿಗೆ ಕಾರಣನಾದ ಅವನು ಇಂದ್ರನೇ ಆಗಿರಲಿ ಅಥವಾ ಚಂದ್ರನೇ ಆಗಿರಲಿ, ಈ ಭೂಮಂಡಲದಲ್ಲಿ ಎಲ್ಲ ಇದ್ದರು ಆ ಬಂಡನನ್ನು ಎಳೆದು ತಂದು ಅವನ ನಾಡಿಗಳನ್ನು ಕತ್ತರಿಸಿ ಬಿಸಿ ರಕ್ತದಿಂದ ಅಭಿಷೇಕ ಮಾಡಿ ನಮ್ಮ ನನ್ನ ತಂದೆಯ ಸಮಾಧಿ. ಬೇಡಣ್ಣ, ಬೇಡಣ್ಣ, ಬೇಡ. ಈ ಸಿಟ್ಟು ಆಕ್ರೋಶ ಬೇಡಣ್ಣ. ನೋಡೋಣ, ಈ ಊರಿನ ಧರ್ಮದರ್ಶಿಗಳಾದ ಈ ತಂದೆಯವರಿಗೆ ಇಂಥ ಸ್ಥಿತಿ ಬಂತು ನೋಡಣ್ಣ. ನೋಡು ಹೇಗೆ ಕೊಲೆಯಾಗಿ ಬಿದ್ದಿದ್ದಾರೆ ಅಣ್ಣ. ಮತ್ತೆ ಯಾಕಣ್ಣ ಬೇಕು ನಮ್ಗೆ ಈ ದೇಗುಲದ ಸಹವಾಸ? ಅಂದರೆ ನಮ್ಮ ನಿನ್ನ ಮಾತಿನ ಅರ್ಥಗಳು ಅಣ್ಣ, ಈ ಊರ ದೇಗುಲದ ಆಸ್ತಿ ನಮ್ಮ ಮನೆತನದವರ ಹೆಸರಲ್ಲಿ ಇದ್ದಿದ್ದಕ್ಕೋಸ್ಕರ ಅಲ್ವೇನಣ್ಣ ಅಪ್ಪನಿಗೆ ಸಾವಾಗಿರೋದು? ಯಾರಮ್ಮ ಕೊಲೆಗಾರ? ಬೇಡಮ್ಮ, ಅವನು ಯಾರು ಅಂತ? ಅಣ್ಣ, ಮತ್ತಾರಣ್ಣ? ಅಣ್ಣ, ಇವರ ಸರದಾರ ಗೌಡನಣ್ಣ. ಹೌದಣ್ಣ. ಅಣ್ಣ ಮನೆಗೆ ಬಂದು ಅಪ್ಪನ ಹತ್ರ ಈ ದೇಗುಲದ ಆಸ್ತಿ ನನ್ನ ಹೆಸರಿಗೆ ಮಾಡಿಕೊಡು, ಇಲ್ಲ ಅಂತ ಅಂದ್ರೆ ನಿನ್ನೆಲ್ಲ ಸುಮ್ಮನೆ ಬಿಡೋದಿಲ್ಲ ಅಂತ ಹೆದರ್ಸ್ತಾ ಇದ್ದ ಅಣ್ಣ. ಅದಕ್ಕೆ ಅಪ್ಪನವರು ನಾನು ಸತ್ರು ಸರಿ, ಈ ಆಸ್ತಿನ ನಿನ್ನ ಹೆಸರಿಗೆ ಮಾತ್ರ ಬರೆದು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ರು ಅಣ್ಣ. ಅದ್ರ ಪ್ರತಿಫಲವೇ ಅಣ್ಣ ತಂದೆ ಸಾವಿಗೆ ಕಾರಣ. ಸಾಕಮ್ಮ ತಂಗಿ, ಇಷ್ಟು ಹೇಳಿದ್ದು ಸಾಕು. ಆಸ್ತಿಗಾಗಿ ನಾಸ್ತಿಕನಾಗಿರುವ ನನ್ನ ತಂದೆಯ ಸಾವಿಗೆ ನೀನೇ ಕಾರಣ ಎಂದು ನನರಿದ್ದೆ. ಸರ್ದಾರ, ತೋಗಿದರ ಮನೆಯಲ್ಲಿ
ಹೇಳಿದರೆ